ಒಂದು ಸ್ವಲ್ಪ ಆಯ್ತು ಅಂಕಲ್, ನನ್ನ ಬಗ್ಗೆ ನನಗೆ ಗೊತ್ತಿಲ್ವಾ, ಇಷ್ಟಾದ್ರೂ ಮಾಡೇ ಇರ್ತಾನೆ. ಈಗ ಆಂಟಿ ಕಂಪ್ಲೀಟ್ ದಿನ ಇಲ್ಲ ಇಲ್ಲ ಹಂಗೆ ನಮ್ಮ ಮಗ ಅಲ್ಲಿ ನಾನು ದೇವ್ರನ್ನೇ ಹೇಳ್ತೀನಿ, ನಮ್ಮಮ್ಮನಿಗೆ ನಮ್ಮಮ್ಮಗೆ ನಾನು ನಮ್ಮ ಮಗ ಏನದು ಹಂಗೆ ಇದು ಭೂಮಿ ಆಗದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಗೋಲ್ಡ್ ತೆಗೆದ್ರೆ ಅದು ನಾನೇ ನಮ್ಮಮ್ಮಗೆ. ಅಲ್ಕ ನನ್ನ ಮಗ ಅಂತ ಗೊತ್ತಿಲ್ಲ ಮಗ. ಈಗ ಈಗೆಲ್ಲ ಏನೋ ಪ್ರೋಗ್ರೆಸಿವ್ ಪೇರೆಂಟಿಂಗ್ ಮಗ. ಅಂದ್ರೆ ಈ ಜೆನ್ಸಿಗಳಿದಾರೆ ಗೊತ್ತಾ, ಬ್ರೇಕಪ್ ಆದ್ರೆ ಅವ್ರ ಅಪ್ಪ ಅಮ್ಮಂಗೆ ಹೋಗಿ ಹೇಳೋದು, ಐ ಆಮ್ ಡಿಪ್ರೆಸ್ಡ್ ಬಿಕಾಸ್ ಐ ಬ್ರೋಕ್ ಅಪ್ 3 months ago. ಮಗ ನಮ್ಮ ಅಪ್ಪ ಅಮ್ಮಗೆ ಏನಾದ್ರು ನೋಡ್ಬಿಟ್ಟು ಅಮ್ಮ ಈ ತರ ಒಂದು ಹುಡುಗಿ ಮೇಲೆ ಲವ್ ಆಗಿದೆ ಗಿವ್ ಆಗಿದೆ ಅಂದಿದ್ರೆ ಅವಾಗ ಏನು ಅಂತ ಇರ್ಲಿಲ್ಲ. ಮನ್ಕೊಂಡಾಗ ಒಂದು ಐಟಮ್ ಮೇಲೆ ಖಾಲಿ ಕುಡಿಬೇಕು. ಇನ್ನು ಸರಿಯಾಗಿ ನಿಗಿರ್ತಲ್ಲ ಲವ್ ಬೇಕಾಗಿದೆ. ಆಮೇಲೆ ಇವ್ ಹೇಳಿದ್ನಲ್ಲ ಇವ್ರ ತರ ನಮ್ಮ ಅಮ್ಮ ಸಿಕ್ಕಾಪಟ್ಟೆ ನಾನು ಏನ್ ಹೇಳಿದ್ರು ನಂಬಲ್ಲ ಮಗ. ಒಂದು ಬಾರ್ ರಿವ್ಯೂ ಎಪಿಸೋಡ್ ಮಾಡಿ 10 ನಮ್ಮಮ್ಮ ಆದ್ರೂ ಇನ್ನ ಕುಡಿಯಲ್ಲ, ನಮ್ಮ ಮಗ ಕುಡಿಯಲ್ಲ, ಹಂಗೆ ಇವ್ರು ಹಂಗೆ ನಾ ಅಂಕಲ್ ಮಗನ ಬಗ್ಗೆ ಏನ್ ಹೇಳಿದ್ರು ನಂಬಲ್ಲ. ಇಲ್ಲ ಬಿಡಿ ಬಿಡಿ, ನಮ್ಮ ಅಪ್ಪ ಇದ್ರೆ ಫುಲ್ ಖುಷಿಯಾಗ್ಬಿಟ್ಟಿರೋರು. ಇಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮಮ್ಮ ನಾನು ಕುಡಿತೀನಿ ಅಂದ್ರೆ ಇವತ್ತಿಗೂ ನಂಬಲ್ಲ. ಒಂದಿನ ಏನ್ ಮಾಡ್ಬಿಡೀನಿ, ಫುಲ್ಲು ಕುಡ್ಕೊಂಡ್ಬಿಡಿ ಓಲ್ಡ್ ಮಂಗ್ ಗೊತ್ತಾನೆ ಮಗ, ಅದು ಬಾರ ನೋಡಿದ್ರೆ ಮನೆಗೆ ವಾಸನೆ ಬರುತ್ತದೆ. ಸರಿ ನಾನು ಏನ್ ಮಾಡಿದೆ, ಮನೆಗೆ ಹೋದೆ, ನನ್ನ ತಂಗಿಗೆ ಫೋನ್ ಹಾಕ್ದೆ, ಇವತ್ತು ಒಂದಿನ ಹಿಂಗ ನನ್ನ ಎಸ್ಕೇಪ್ ಮಾಡಿಸ್ಬಿಡು ಅಮ್ಮ ಇಂದ, ಆಮೇಲೆ ಏನೋ ಮಾತಾಡ್ಕೋಣ, ಅವಳಿಗೆ ಬಿರಿಯಾನಿ ಗಿರಿನಿ ಕೊಡ್ಸಿದ್ರೆ ಡೀಲಿಂಗ್ ಮುಗಿಯುತ್ತೆ. ಸರಿ ಹೋದೆ, ತಂಗಿಗೆ ಫೋನ್ ಮಾಡಿದೆ, ಬಾಗಿಲು ತೆಗೆದ್ಲು. ಮಗ ನಮ್ಮಮ್ಮ ದಿವಾನ ಮೇಲೆ ಕೂತವ್ರು ಹಾಲಲ್ಲಿ, ಬಾಯಲ್ಲಿ ಉಫಣ್ಣು ಅಂತು, ಜಾಮೂನ ವೈಬ್ರೇಷನ್. ಓಕೆ, ನೀವು ಹೀಗೆ ಕಾಮಿಡಿ ಮಾಡ್ತಾ ಇರೋದನ್ನ ಕೆಲವೊಂದ್ಸರಿ ಕಮೆಂಟ್ ಹಾಕಿದಾಗ ಇಗ್ನೋರ್ ಮಾಡ್ತೀನಿ ಅಂತ ಹೇಳಿದ್ರಿ, ಬಟ್ ಫ್ಯಾಮಿಲಿ ಹೇಗೆ, ಫ್ಯಾಮಿಲಿ ಏನು ಹೇಳ್ತಾರೆ ಇದ್ರ ಬಗ್ಗೆ, ಇರೋದು ವಿರೋಧ ಮಾಡಿದ್ರಾ? ಅಂದರೆ ಅವರು ಮೊದಲು ಸ್ಟ್ಯಾಂಡಪ್ ಮಾಡ್ತೀನಿ ಅಂದಾಗ ಏನೂ ಹೇಳಿಲ್ಲ, ಆದರೆ ಯಾವಾಗ ಎಲ್ಲ ಕಮೆಂಟ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಇದೇನೋ ಸರಿ ಅನಿಸ್ತಿಲ್ಲ. ಬಟ್ ಅವ್ರು ನನ್ನ ಪ್ಯಾಷನ್ ನೋಡಿದ್ರಲ್ಲ, ನಾನು ಹೆಂಗೆ ಪ್ರತಿ ವಾರ ಹೋಗ್ತೀನಿ ಪರ್ಫಾರ್ಮ್ ಮಾಡ್ತೀನಿ, ಮೆಚ್ಕೊಳ್ಳೋದನ್ನು ನೋಡಿದ್ದಾರೆ. ಎಲ್ಲಾದರೂ ನಮ್ಮ ಕಾಲೇಜಿಗದ್ದು ಆ ಕಡೆ ಈ ಕಡೆ ಅಡ್ಡಾಡ್ತಿರ್ಬೇಕಾದ್ರೆ ಯಾರೋ ಹುಡುಗರು ಬಂದು ಈ ಶ್ರವಣ್ ಅಲ್ವಾ ಅಂತ ನಮ್ಮ ಅಪ್ಪ ಮುಂದೆನೇ 1-2 ಸೆಲ್ಫಿ ಎಲ್ಲ ತಗೊಂಡ್ಬಿಟ್ರು. ಅವಾಗಿಂದ ಓಕೆ ಏನೋ ಮಾಡ್ತಿದ್ದಾನೆ, ಕೆಟ್ಟದೇ ಅಲ್ಲ ಒಳ್ಳೇದು ನಡೀತಿದೆ ಏನೋ ಅನ್ನೋ ಥರ. ಓಕೆ, ನಿಮ್ಗೆ ಹೇಳಿ. ಅದೇ ಮನೆಯಲ್ಲಿ ಅಂದರೆ ಅವ್ರು ಇಷ್ಟೇ ಹೇಳೋದು, ಕೆಟ್ಟದ್ದೇನೋ ಸಮಾಜಕ್ಕೆ ಮಾಡ್ತಿಲ್ಲ ತಾನೆ, ಬಟ್ ಅಲ್ಲಿವರೆಗೂ ಓಕೆ, ಆಮೇಲೆ ಮನೆಯವ್ರಿಗೂ ನೀನು ತೊಂದರೆಗಳನ್ನ ತೊಗೊಂಬರ್ಬೇಡ ಅನ್ನೋದೇ ಅವರು ಹೇಳೋದು. ಸೊ ಬಟ್ ಆಗುತ್ತೆ, ಒಳ್ಳೇದು ಕೆಟ್ಟದ್ದು ಎರಡೂ ಆಗುತ್ತೆ ಒಂದ್ಸಲ ಆ ಸ್ಟೇಜ್ ಮೇಲೆ ಹೋದ್ಮೇಲೆ, ಎರಡನ್ನೂ ಈಕ್ವಲ್. ಮನೆಯಿಂದ ಅವ್ರು ಬಿಟ್ಬಿಟ್ಟಿದ್ದಾರೆ, ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಾರೆ, ನಿಂಗೆ ಏನು ಬೇಕೋ ಮಾಡು, ಬಟ್ ಏನೋ ಕೆಟ್ಟದ್ದು ಮಾಡಿ ವಾಪಸ್ ಮನೆಗಂತೂ ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ, ಬೂಟಲ್ಲೇ ಹೊಡಿತಾರಮ್ಮ. ಓಕೆ, ಇನ್ನು ಈ ಸ್ಟೇಜ್ ಮೇಲೆ ಇಲ್ಲ ನಾನು ಇನ್ನೊಬ್ಬರ ಜೊತೆ ಪರ್ಫಾರ್ಮ್ ಮಾಡಬೇಕು, ಇದೊಂದು ನನ್ನ ಡ್ರೀಮು ಅಂತ ಅನ್ನೋದಾದರೆ ಯಾರ ಜೊತೆ? ಅಂದರೆ ಕನ್ನಡದಲ್ಲ ಯಾರಾದರೂ ನಿಮ್ಗೆ ಯಾರಾದರೂ ರೋಲ್ ಮಾಡೆಲ್ಸ್ಗಳಿದ್ದಾರಾ? ಅಂದರೆ ಈ ಒಂದು ಕಾನ್ಸೆಪ್ಟ್ ಕಾಮಿಡಿ ಈ ಥರ ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕು ಅಂತ ಅಂದಾಗ ಯಾರು ರೋಲ್ ಮಾಡೆಲ್ ಇದ್ದಾರೆ? ಆಬ್ವಿಯಸ್ಲಿ, ಅಂದರೆ ಮೈನ್ ರೋಲ್ ಮಾಡೆಲ್ಸ್ ಅಂತಂದರೆ ಮೊದಲು ಇಂಗ್ಲೀಷಲ್ಲಿ ಡೇವ್ ಶೆಪಲ್, ಲೂಯಿಸ್ ಸಿ.ಕೆ ಅವರು ಮತ್ತು ಬಿಲ್ಬರ್ ಬಿಟ್ಟರೆ, ಇಂಡಿಯಾನಲ್ಲಿ ಕನನ್ ಗಿಲ್ ಮತ್ತು ಬಿಸ್ವಾ ಕಲ್ಯಾಣ್ ರತ್. ಆ ರೀತಿ ಅವಕಾಶ ಏನಾದರೂ ಸಿಕ್ಕರೆ ಯಾರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅವಕಾಶ ಅಂದರೆ ಇಂಗ್ಲೀಷ್ ಅವ್ರು ಬೇಡ, ನಾವು ಇಂಡಿಯಾದಲ್ಲಿ ಕನನ್ ಗಿಲ್ ಜೊತೆ ಪರ್ಫಾರ್ಮ್ ಮಾಡ್ಬೇಕಂತ ತುಂಬ ಆಸೆ ಇದೆ ಒಂದಿನ. ನಿಮಗೆ? ನಾನು ಯೋಚನೆ ಮಾಡ್ತಾ ಕೂತಿದ್ದೆ ಯಾರು ಇದ್ದಾರೆ ಅಂತ, ಅಂದರೆ ಆ ಥರ ಯಾರೂ ಇಲ್ಲ, ಬಟ್ ನಂಗೆ ಜಗ್ಗೇಶ್ ಅವ್ರದ್ದು ಮೂವಿ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ದೆ. ಸೊ ಅಂದರೆ ಅವ್ರ ಇನ್ಸ್ಪಿರೇಷನ್ ನಿಮಗೆ ಅದೇ ಈ ರೀತಿ ಮೂವಿಗಳೇ ಒಂದು ರೀತಿ ಮೂವೀಸ್ ನನಗೆ ಮೂವೀಸ್ ಸಿಕ್ಕಾಪಟ್ಟೆ ಎಲ್ಲ ಲ್ಯಾಂಗ್ವೇಜ್ ನೋಡ್ತೀನಿ, ಕನ್ನಡ ಒಂದೇ ಅಂತಲ್ಲ, ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಮೂವೀಸು ನೋಡ್ತೀನಿ. ಸೊ ಎಲ್ಲದರಲ್ಲೂ ಮೋಸ್ಟ್ಲಿ ಅಂದರೆ ಈಗ ತಮಿಳಲ್ಲಿ ವಡಿವೇಲು ಅಂತ ಒಬ್ರು ಇದ್ದಾರೆ, ಈ ಕನ್ನಡದಲ್ಲಿ ನಮ್ಮ ಜಗ್ಗೇಶ್ ಅವ್ರದ್ದು ಮತ್ತು ದೊಡ್ಡಣ್ಣ ಅವ್ರದ್ದು. ಸೊ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಮೋಸ್ಟ್ಲಿ ನಂಗೆ ದೊಡ್ಡಣ್ಣ ಅವರು ಸ್ವಲ್ಪ ಅಂದರೆ ನಂಗೇನೋ ಒಂಥರ ಅವ್ರ ಮಾತೇ ಬೇರೆ ಲೆವೆಲ್. ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ, ಇದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅವ್ರದ್ದೊಂದು ಎಪಿಸೋಡಲ್ಲಿ ಅವ್ರು ಮಾತಾಡಬೇಕಾದ್ರೆ ನನಗೆ ಯಪ್ಪ, ಅಂದರೆ ಅಲ್ಲಿ ಕಾಮಿಡಿ ಮಾತ್ರ ಅಲ್ಲ, ಇವ್ರು ಭಯಂಕರ ಜ್ಞಾನನೂ ಇದೆ ಇವರಿಗೆ, ಆ ಪರ್ಫಾರ್ಮೆನ್ಸು ಅದೆಲ್ಲ.
ಸೊ ಅಕಸ್ಮಾತ್ ಅವ್ರಿಗೆ ನಾನು ಇದ್ದೀನಿ ಅಂತಲೂ ಗೊತ್ತಿರಲ್ಲ, ಬಟ್ ನನಗೆ ಚಾನ್ಸ್ ಸಿಕ್ಕರೆ ಮೇ ಬಿ ಅವ್ರ ಜೊತೆ ಮಸ್ತ್ ಇರುತ್ತೆ ಅಂತ ಒಂದು ಐಡಿಯಾ. ಈಗ ಯೋಚನೆ ಮಾಡ್ತಾ ಇದ್ದೇನೆ, ನಾನು ಆ ಥರ ಯೋಚನೆ ಮಾಡಿ ಹೌದು ಅವ್ರ ಜೊತೆ ಅಂತ. ಓಕೆ, ಇನ್ನು ನೆಕ್ಸ್ಟ್ 5 years ಪ್ಲ್ಯಾನ್ಗೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಇದು HR ಇಂಟರ್ವ್ಯೂ ಕ್ವೆಶ್ಚನ್. ಅಂದರೆ ಸ್ಟ್ಯಾಂಡಪ್ ಏನೋ ಒಂದು ಪ್ರೊಫೆಷನಲ್ ಅಲ್ಲ ಅಂದ್ರೂ ಕೂಡ ನೀವು ಒಂದು ಹಾಬಿಯಾಗಿ ತೊಗೊಂಡ್ರು ಕೂಡ ಈವರೆಗೆ ಇಷ್ಟು ಎಫರ್ಟ್ ಹಾಕಿ ಇಲ್ಲಿವರೆಗೆ ಬಂದಿದ್ದೀರಾ. ಜನ ನಿಮ್ಮನ್ನು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಕಂಡುಹಿಡಿತಾ ಇದ್ದಾರೆ ಅಂತ ಹೇಳಿದ್ರಿ, ಅಲ್ಲಲ್ಲಿ ಮಾತಾಡ್ತಾರೆ. ಬಟ್ ನಿಮ್ಮ ಮೇಲೆ ಇವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಇಲ್ಲ ನಾನು ಇನ್ನೂ ಏನಾದರೂ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇರುತ್ತಲ್ವಾ? ನೆಕ್ಸ್ಟ್ ನಾನು ಈ ರೀತಿ ಚೇಂಜ್ ಆಗಬೇಕು, ಅಥವಾ ಈ ರೀತಿ ಸ್ಟ್ಯಾಂಡಪ್ ಕಾಮಿಡಿಗಳನ್ನು ಬದಲಾಯಿಸಬೇಕು, ಅಥವಾ ಈ ರೀತಿ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅನ್ನೋದು. ನನಗೆ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟು 1 hour ಬರೆದಿಟ್ಕೊಬೇಕು, ಮತ್ತು ನನ್ನ ನಾರ್ಮಲ್ ಸ್ಟೈಲ್ ಏನಿದೆ ನಂದೊಂದು. ಸೊ ಆ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟ್ ಬರೆಯೋದು ನಂದೊಂದು ಡ್ರೀಮ್ ಇದೆ. ಇನ್ನೊಂದು ನೆಕ್ಸ್ಟ್ 5 years ಅಲ್ಲ, ನೆಕ್ಸ್ಟ್ 2 years ಒಳಗಡೆ ಅದನ್ನ ಬರೆದು ಪ್ರೆಸೆಂಟ್ ಮಾಡ್ತೀನಿ. ಆವಾಗಲೂ ರಿಯಾಕ್ಷನ್ ನೋಡೋಣ ಹೆಂಗೆ ಬರುತ್ತೆ ಅಂತ ಒಂದು ಆಸೆ. ಅಂದರೆ ಕಂಪ್ಲೀಟ್ ನೀವು ಹೇಳ್ದಂಗೆ ಮಕ್ಕಳಿಂದ ಹಿಡಿದು ಎಲ್ಲರೂ ನೋಡೋ ಥರ ಒಂದು ಶೋ ಬರಿಬೇಕಂತ ಆಸೆ. ಅದು ನಾನು ನೆಕ್ಸ್ಟ್ 2 years ಒಳಗಡೆ ಮಾಡ್ತೀನಿ. ನಿಮಗೆ ಅಂದರೆ ಈಗ ಸ್ಟ್ಯಾಂಡಪ್ ಇನ್ನೂ ಹೊಸ ಆರ್ಟ್ ಫಾರ್ಮ್ ಆಗಿರೋದ್ರಿಂದ ಇವರು ಸ್ಟಾರ್ಟ್ ಮಾಡಿದಾಗ ಇನ್ನೂ ಯಾರಿಗೂ ಗೊತ್ತೇ ಇರಲಿಲ್ಲ. ಯೂಟ್ಯೂಬಲ್ಲೂ ಅಷ್ಟೇನು ವೀಡಿಯೋಸ್ ಏನೂ ಇರಲಿಲ್ಲ. ಈಗ ಸ್ವಲ್ಪ ವೀಡಿಯೋಸ್ ಬಂದು ನಮ್ಮದು ವೀಡಿಯೋಸ್ ಎಲ್ಲ ಬಂದು ಈಗ ಒಂದು 4 ವರ್ಷ ಆಗಿದೆ. ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗ್ತಿದೆ ಸ್ಟ್ಯಾಂಡಪ್ ಅಂದರೆ ಏನು ಅಂತ. ಅದೇ ಥರ ಈಗ ಆದರೆ ಬರೀ ಪೂರ್ತಿ ಬೆಂಗಳೂರಲ್ಲಿ ಮಾತ್ರ ನಡೆಯೋದು ಶೋಸ್ ಎಲ್ಲ. ಅದೇ ಥರ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಒಂದು 4-5 ಸಿಟಿಯಲ್ಲಿ ಒಂದು ನೆಕ್ಸ್ಟ್ 5 yearsಲ್ಲಿ ರೆಗ್ಯುಲರ್ ಶೋಸ್ ಆಗಬೇಕು ಪ್ರತಿ ವಾರ. ಈಗ ಮೈಸೂರಲ್ಲಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ನಾವು, ಅವಾಗವಾಗ ಹೋಗಿ ಮಾಡ್ತಾ ಬರ್ತಾಯಿದ್ದೀವಿ. ಅದೇ ಥರ ಒಂದು 4-5 ಸಿಟೀಸಲ್ಲಿ ರೆಗ್ಯುಲರ್ ಶೋಸ್ ಆಗ್ತಿರಬೇಕು. ಅದಕ್ಕಂತಲೇ ನಾವು ಓಪನ್ ಮೈಕ್ಸು ನಾವೇ ಕಾಮಿಕ್ಸೇ ಸೇರಿಕೊಂಡು ರನ್ ಮಾಡ್ತಿದ್ದೀವಿ. ಎವ್ರಿ ವೀಕ್ ಓಪನ್ ಮೈಕ್ಸ್ ಬರೋದು, ಹೊಸೊಬ್ರು ಬರಲಿ, ಹೊಸ ಟ್ಯಾಲೆಂಟ್ಸ್ ಬಂದಾಗೆ ಜಾಸ್ತಿ ಜನ ಆಗ್ತಾರೆ. ಜಾಸ್ತಿ ಜನ ಆದಾಗೆ ಸೀನ್ ಬೆಳೆಯುತ್ತಲ್ವ. ಈಗ ನಾನೇನು ಬೆಳಿಬೇಕಂದ್ರೂ ಸ್ಟ್ಯಾಂಡಪ್ ಜಾಸ್ತಿ ಜನಕ್ಕೆ ಗೊತ್ತಾಗಬೇಕು. ಸೊ ಅದು ಪ್ಲ್ಯಾನ್ ಇದೆ. ಅಲ್ಲ, ಎಷ್ಟೋ ಜನ ಈ ಕಾಮಿಡಿ ಇದಕ್ಕೆ ಬರಬೇಕು ಅಂತ ಅಂದಾಗ ಬರೋದಕ್ಕೆ ಹೆದರ್ತಾರೆ. ಅಂದರೆ ಏನಾದರೂ ಡ್ರಾಬ್ಯಾಕ್ಸ್ ಇದೆಯಾ, ಅಥವಾ ಬರೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಇನ್ನೂ ಮೇನ್ ಸ್ಟ್ರೀಮ್ ಆಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ಇದ್ದಾರೆ. ಈಗ ಆ್ಯಕ್ಟಿಂಗ್ ಅಂದರೆ ಗೊತ್ತು, ಸಕ್ಸಸ್ ಆದರೆ ಎಲ್ಲಿಗೆ ಹೋಗ್ತೀಯಾ ಅಂತ. ಡ್ಯಾನ್ಸು, ಸಿಂಗಿಂಗು ಒಂದು ದಾರಿ ಇದೆ ಎಲ್ಲದಕ್ಕೂ. ಸ್ಟ್ಯಾಂಡಪ್ಪಿಗೆ ಇನ್ನೂ ಆ ದಾರಿ ರೆಡಿ ಆಗಿಲ್ಲ. ಇನ್ನೂ ಈಗೀಗೆ ಒಂದೊಂದೇ ಇಟ್ಟಂಗ್ಲೆ ಹಾಕ್ಕೊಂತ ಹೋಗ್ತಾ ಇದೀವಿ. ಆ ದಾರಿ ರೆಡಿ ಆಗೋ ತನಕ ಎಲ್ಲರೂ ಹೆದರ್ಕೊಂತಾರೆ. ಒಂದ್ಸಲ ಅದು ಫಿಕ್ಸ್ ಆಯಿತು ಅಂದರೆ ಅವಾಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ. ನಿಮಗೇನಾದರೂ ಅನ್ಸುತ್ತಾ, ಏನಾದರೂ ಡ್ರಾಬ್ಯಾಕ್ ಇದೆ ಅಂತ ಅನ್ಸುತ್ತಾ? ಡ್ರಾಬ್ಯಾಕ್ ಅಂದರೆ ಅದೇ, ಅಂದರೆ ಅದನ್ನೇ ಮುಖ್ಯ ವೃತ್ತಿಯಾಗಿ ಮಾಡ್ಕೊಳ್ಳೋ ಅಷ್ಟು ಇನ್ನೂ ಅದು ಆಗಬೇಕು ನಮಗೆ. ಅಥವಾ ನಾವೇ ಎಫರ್ಟ್ ಹಾಕ್ತಿಲ್ಲ ಅನಿಸಿದೆ ಸದ್ಯಕ್ಕೆ. ಮೇ ಬಿ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಮಾಡಿದ್ರೆ ಅದರಿಂದ ಬರೋ ಆದಾಯದಲ್ಲೇ ಮನೆ ನಡೆಸ್ಬೋದು ಅಂತ ಆದರೆ ಇದನ್ನು ಕಂಪ್ಲೀಟಾಗಿ ತೊಗೊಬೋದು. ಈಗ ನಾನು ಅದಕ್ಕೆ ಕೆಲಸ ಮಾಡ್ತಿರೋದು ಬೇಸಿಕಲಿ. ಇದ್ರಲ್ಲಿ ಬರೋ ಕಾಸಲ್ಲಿ ಮನೆ ನಡೆಸೋದು ಕಷ್ಟ ಇದೆ. ಸೊ ಇನ್ನು ಫ್ಯೂಚರಲ್ಲಿ ಜನಕ್ಕೆ ಗೊತ್ತಾಗಬೇಕು, ಇನ್ನೂ ಜಾಸ್ತಿ ಜನಕ್ಕೆ. ಸಿನಿಮಾ ಅಂದರೆ ಎಲ್ಲರಿಗೂ ಗೊತ್ತು. ಅದೇ ಥರ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಒಂದಿದೆ, ಇದಕ್ಕೆ ಟಿಕೆಟ್ ಹಿಂಗಿದೆ, ಹೋಗಿ ನೋಡು. ಜಾಸ್ತಿ ಜನ ಬಂದಷ್ಟು ನಮಗೆ ಓಕೆ ಮನೆಯನ್ನು ನಡೆಸ್ಬೋದು ಇದರಲ್ಲಿ ಅನ್ನೋ ಇದು ಬಂದಾಗ ಅದು ಮಾಡ್ತಿದ್ದಾರೆ ಒಂದಷ್ಟು ಜನ ಕಾಮಿಡಿಯನ್ಸ್. ನನಗೆ ಅಷ್ಟು ಕಾನ್ಫಿಡೆನ್ಸ್ ಇನ್ನೂ ಇಲ್ಲ. ಸೊ ಅದೊಂದು ಡ್ರಾಬ್ಯಾಕ್ ನನಗೆ. ಕಂಪ್ಲೀಟ್ ಮನೆ ನಡೆಸೋಷ್ಟು ಕಾಸು ಅದರಲ್ಲಿ. ಅಂದರೆ ಪ್ರೊಫೆಷನಲ್ ಆಗಿ ತಗೊಳ್ಳೋದು ಅಷ್ಟು ಈಗಿನ ಸಿಚುವೇಶನ್ಗೆ ಯೂಸ್ಫುಲ್ ಇಲ್ಲ ಅಂತ ಹೇಳ್ತೀರಾ? ನನ್ನ ಮಟ್ಟಿಗೆ ನನಗಿಲ್ಲ. ಅಲ್ಲ, ಯಾಕೆಂದರೆ ಎಷ್ಟೊಂದು ಜನರಿಗೆ ಈಗ ಇಂಟ್ರೆಸ್ಟ್ ಇರುತ್ತೆ, ನಾನು ಕಾಮಿಡಿ ಅಂದರೆ ಈಗ ನೀವು ಹೇಳ್ದ ಹಾಗೆ ನಾನು ಹೇಗೆ ಬಂದೆ ಅಂತ ಅಂದರೆ ನನ್ನ ಜೋಕ್ಸ್ಗಳನ್ನು ನೋಡಿ ಕೆಲವ್ರು ನಗ್ತಾ ಇದ್ರು, ಹಾಗಾಗಿ ನಾನು ಇದನ್ನು ಚಾಯ್ಸ್ ಮಾಡ್ಕೊಂಡೆ ಅಂತ. ಹಾಗೆ ಕೆಲವ್ರಿಗಿರುತ್ತೆ ನಾನು ಕೂಡ ಒಳ್ಳೆ ಕಾಮಿಡಿ ಮಾಡ್ತೀನಿ ಅಥವಾ ಒಳ್ಳೆ ಕಾಮಿಡಿಯನ್ ಆಗಬಹುದು ಅಂತ. ಬಟ್ ಹಾಗೆ ಬರಬೇಕು ಅಂತ ಅಂದ್ಕೊಂಡವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಬರಬೇಕು ಅಂದವ್ರಿಗೆ ಅಂದರೆ ನಾನು ಹೇಳ್ದಂಗೆ ನಾವು ಮೈಕ್ಸ್ ರನ್ ಮಾಡ್ತಿದ್ದೀವಿ, ಅದಕ್ಕೆ ಬರ್ಬೋದು. ಯಾರನ್ನೇ ಆದರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರೆ ನಿಮಗೆ ಒಂದು ಸ್ಟೇಜ್ ಕೊಡ್ತೀವಿ. ಅವ್ರಿಗೆ ಫಸ್ಟ್ ಸ್ಟೇಜ್ ಸಿಗೋದೇ ದೊಡ್ಡ ಮಾತಾಗಿರುತ್ತೆ. ಯಾರು ಟ್ಯಾಲೆಂಟ್ ಇದ್ದರೂ ಕೂಡ ಎಷ್ಟಂತ ಮಿರರ್ ಮುಂದೆ ಪರ್ಫಾರ್ಮ್ ಮಾಡೋದು, ಸ್ಟೇಜ್ ಸಿಗಬೇಕಾದ್ರೆ. ಸೊ ಅದು ಮಾಡಿಕೊಡ್ಬೇಕಾಗುತ್ತೆ. ಅದು ಮಾಡಿ ಬಟ್ ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಕಾಪಿ ಮಾಡಬೇಡಿ. ನೀವು ಹೇಳಿದ್ರಲ್ಲ ಅವಾಗ ಆ ಥರ ಮಾಡೋರು ತುಂಬ ಜನ ಇದ್ದಾರೆ. ಓಪನ್ ಮೈಕ್ಸಿಗೆ ಈಗ ಹೊಸದಾಗಿ ಬರೋರಲ್ಲಿ ಒಬ್ಬರು ಇಬ್ಬರು ಬರ್ತಾರೆ, ಸೇಮ್ ಬೇರೆ ಕಾಮಿಕ್ನ ನೋಡಿ ಇದನ್ನೇ ಮಾಡಿಬಿಡೋಣ ನಕ್ಬಿಡ್ತಾರೆ ಅಂತ ಸೇಮ್ ಬರ್ಕೊಂಡು ಅದನ್ನು ಮಾಡಿ ಎಷ್ಟು ಒರಿಜಿನಲ್ ಇರ್ತೀರೋ ಅಷ್ಟು ಜಾಸ್ತಿ ಬೆಳೆಯೋ ಚಾನ್ಸಸ್ ಇರುತ್ತೆ ಅಷ್ಟೇ. ಬಿ ಒರಿಜಿನಲ್, ಕಾನ್ಫಿಡೆಂಟಾಗಿ ಬಂದು ಪರ್ಫಾರ್ಮ್ ಮಾಡಿ. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಯಾರೂ ತಡೆಯೋಕ್ಕಾಗಲ್ಲ. ಈಗ ನಮ್ಮ ಚಾನಲ್ ನೋಡ್ತಾ ಇರೋರು ಯಾರಾದರೂ ಇಲ್ಲ ನಾನು ಈ ರೀತಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಅದೇ ಇವಾಗ ಆಲ್ರೆಡಿ ಇರೋ ಕಾಮಿಡಿಯನ್ಸ್ ಯಾರಾದರೂ ಇದ್ದಾರೆ, ಅವ್ರಿಗೊಂದು ಮೆಸೇಜ್ ಹಾಕ್ಬೋದು ಇನ್ಸ್ಟಾಗ್ರಾಮಲ್ಲಿ, ಅಥವಾ ಕಾಮಿಡಿ ಕ್ಲಬ್ಸ್ ಫಾಲೋ ಮಾಡ್ಬೋದು. ಅವ್ನು ಹೇಳ್ದಂಗೆ ಓಪನ್ ಮೈಕ್ಸ್ ಅಂತ ಮಾಡ್ತೀವಿ. ಅವ್ರು ರಿಜಿಸ್ಟರ್ ಮಾಡ್ಕೊಂಡು, ಅಂದರೆ ಜನ ಒಂದು 20 ಜನ 50 ಜನ ಆ ಥರ ಕಮ್ಮಿ ಜನನೇ ಇರ್ತಾರೆ. ಫಸ್ಟ್ ಟೈಮ್ ಅವ್ರ ಮುಂದೆ ಪರ್ಫಾರ್ಮ್ ಮಾಡಿ ಅವ್ರಿಗೆ ಅನಿಸಿದ್ರೆ ಇದು ನಾನು ಮಾಡ್ಬೋದು ಅಂತ ಅದನ್ನ ಪ್ರೊಫೆಷನ್ಗೆ ತೊಗೊಂಡು ಕಂಟಿನ್ಯೂ ಮಾಡ್ಬೋದು.
ಯಾರಿಗಾದ್ರೂ ನಮ್ಮಲ್ಲಿ ಯಾರಿಗೆ ಮೆಸೇಜ್ ಮಾಡಿದ್ರು ನಾವು ರೆಸ್ಪಾಂಡ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ಓಕೆ, ಇಲ್ಲಿ ನಡೀತಿದೆ, ಇಂಥ ಜಾಗದಲ್ಲಿ ನಡೀತಿದೆ, ನೀವು ಬನ್ನಿ. ಓಕೆ. ಇನ್ನು ಬೇರೆ ಈಗ ನೀವು ಕಾಮಿಡಿ ಮಾಡೋದು ಒಂದು ಕಡೆ ಆಯಿತು, ಇನ್ನು ಬೇರೆಯವ್ರು ಕಾಮಿಡಿ ಮಾಡಿದಾಗ ನಿಮ್ಮ ರೆಸ್ಪಾನ್ಸ್ ಹೇಗೆ? ಅಂದರೆ ಯಾವಾಗಾದರೂ ಒಂದ್ಸರಿ ಯಾರ್ದಾದ್ರು ಕಾಮಿಡಿ ನೋಡಿದಾಗ ಯಪ್ಪ ರಿಟೈರ್ಮೆಂಟ್ ತೊಗೊಂಡ್ಬಿಡೋಣ ಇದಕ್ಕೆ ಅಂತ ಏನಾದರೂ ಅನಿಸಿದ್ಯಾ? ನಂಗೆ ಯೂಶಲಿ ಬೇರೆ ಕಾಮಿಕ್ಸ್ ಪರ್ಫಾರ್ಮ್ ಮಾಡೋದು ನಂಗೆ ನೋಡೋಕ್ಕೆ ಆಗಲ್ಲ. ಯಾಕಂದರೆ ಅಂದರೆ ನಾವು ಸುಮ್ಮನೆ ಸಪೋರ್ಟ್ ಮಾಡೋದಕ್ಕಂತ ಹೋಗ್ತೀವಿ ಅಷ್ಟೇ ಒಬ್ರಿಗೊಬ್ರು ಶೋಗೆ. ಬಟ್ ನಮಗೆ ನಮ್ಮದೇ ಮೈಂಡಲ್ಲಿ ಏನೋ ಓಡ್ತಾ ಇರುತ್ತೆ. ಸೊ ಅದು ನೀವು ಹೇಳ್ದಂಗೆ ಅನ್ಸಿದೆ ಒಂದಿಬ್ರು ಮೂರ್ದು ಏನು ಗುರು ಅದೇ ಥರ ನಮ್ಮ ನೋಡಿ ಅವನಿಗೊಬ್ಬಂಗೆ ಅನ್ಸಿರುತ್ತೆ, ಏನು ಮಾತಾಡ್ತಾನೆ ನೀನು ಇದೆಯಾ, ಅದು ಜನರಲ್ ಫೀಲಿಂಗ್. ಅದು ಹೌದು ಅನ್ಸುತ್ತೆ ಆಗಾಗ. ಕೆಲವೊಬ್ರು ಇದೆ ಹೆಸರು ಹೇಳೋಕ್ಕಾಗಲ್ಲ, ಆಮೇಲೆ ಸುಮ್ಮನೆ ಅದೊಂದು ರೋಡ್ನೆ ಅಂತ. ನಾನು ತುಂಬ ಕೆಟ್ಟ ಆಡಿಯನ್ಸ್ ಆಗ್ತೀನಿ, ಯಾಕಂದರೆ ನಾನು ಶೋಗೆ ಹೋಗಿ ಕುತ್ಕೊತೀನಿ, ನಗಲ್ಲ ನಾನು. ಬರೀ ಜೋಕ್ ಹೇಳಿದಾಗ ಇದು ಹೆಂಗೆ ಬರ್ದ ಅಂತ ಆಲೋಚನೆ ಮಾಡ್ಕೊತ ಕೂತ್ಬಿಡ್ತೀನಿ. ಸೊ ನಾನು ತುಂಬ ಕೆಟ್ಟ ಆಡಿಯನ್ಸ್. ಬಟ್ ನಾನು ಎಂಜಾಯ್ ಮಾಡ್ತೀನಿ ಪರ್ಫಾರ್ಮ್ ಮಾಡೋದನ್ನು. ಬಟ್ ನನ್ನ ನೋಡಿದರೆ ಅವ್ರು ಎಂಜಾಯ್ ಮಾಡಲ್ಲ, ನಾನು ಫುಲ್ ಸೀರಿಯಸ್ ಆಗಿ ನೋಡಿ. ಪರ್ಸ್ನಲಾಗಿ ನಾನು ಎಂಜಾಯ್ ಮಾಡಿದ್ದೀನಿ. ಅಂದರೆ ಹೊಸ್ದಾಗಿ ಬಂದಾಗಂತೂ ಎಲ್ಲಿಂದ ಹುಡುಕ್ದ ಇವನು ಈ ಥರ ಸಿಚುವೇಶನ್ಸ್ನ ಮಸ್ತ್. ಅಂದರೆ ನನ್ನ ಶೋ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ದೀನಿ, ಅದು ಆನೆಸ್ಟಾಗಿ ಹೇಳ್ತೀನಿ. ಶೋ ನಾನು ಮಜಾ ಮಾಡ್ತೀನಿ. ಮಜಾ ಮಾಡಲ್ಲ ಯಾರ್ದಂತ ಹೇಳೋಕ್ಕಾಗಲ್ಲ, ಬಟ್ ಇವಂದಂತ ನಂಗೆ ಸಾಕಾತ್ ಇಷ್ಟ. ಅದು ನಿಜವಾಗ್ಲೂ ಕೂತ್ಕೊಂಡು ಕೇಳ್ತೀನಿ ಶೋಗೆ ಹೋದರೆ ನಾನು. ಓಕೆ, ವಿತ್ ಎಕ್ಸ್ಪ್ರೆಷನ್ ಎಲ್ಲ ಅಂದರೆ ಮುಂಚೆ ಪರ್ಫಾರ್ಮ್ ಮಾಡಿಕೊಂಡು ನೀವು ಹೇಳಿದ್ರಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಪ್ರಿಪ್ರೇಷನ್ ಆಗಿರುತ್ತೆ? ಇಲ್ಲಾಂದರೆ ಸಡನ್ನಾಗಿ ಹೋಗಿ ಒಂದೊಂದ್ಸಲ ಹಂಗೆ ಆಗುತ್ತೆ. ಅದೇ ಹೇಳಿದ್ರಲ್ಲ 80% ನಾವು ಪೂರ್ತಿ ಪ್ರಿಪೇರ್ ಆಗಿರುತ್ತೆ, 20% ಅಲ್ಲಿ ಚೇಂಜಸ್ ಆಗ್ತಿರುತ್ತೆ. ಬಟ್ ಒಂದು ಜೋಕ್ ಬರ್ದಿದ್ದೀನಿ ಅಂದರೆ ಅದನ್ನು ಯಾವ ಥರ ಡೆಲಿವರ್ ಮಾಡಬೇಕು, ಎಲ್ಲಿ ಯಾವ ಎಕ್ಸ್ಪ್ರೆಷನ್ ಕೊಡಬೇಕು, ಇಲ್ಲ ಯಾವುದಾದ್ರೂ ಒತ್ತಿಡ್ಬೇಕಾ ಅಕ್ಷರದಲ್ಲಿ, ಇಲ್ಲ ಎಳಿಬೇಕಾ, ಏನು ಮಾಡ್ಬೇಕಂತ ಮಿರರ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ಒಂದು ಐಡಿಯಾ ಬರುತ್ತೆ. ಯಾವುದು ತುಂಬ ಫನ್ನಿಯಾಗಿ, ಇಲ್ಲ ನಾನಲ್ಲಿ ಬಿದ್ದೋದ ಅಂತ ಅನ್ನೋದನ್ನು ಬಿದ್ದೋದ ಅಂತಂದರೆ ನಗು ಬರೋಲ್ಲ. ಅದೊಂಥರ ವಿಚಿತ್ರವಾಗಿ ಹೇಳಿದರೆ ನಗು ಬರುತ್ತೆ. ಅದು ಹೆಂಗೆ ಹೇಳೋದು ಅಂತ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತ ಅಷ್ಟೇ. ಹೋಗೋ ಅನ್ನೋದಕ್ಕೆ ಆಯ್ತು ಅದು ನಡೀತಾ ಇರುತ್ತೆ. ಅದು ಸ್ವಲ್ಪ ಅದು ಪ್ರಾಕ್ಟೀಸು ಒಂದು, ಮತ್ತು ನ್ಯಾಚುರಲ್ ಆಗು ಕೆಲವೊಂದು ಸಲ ಬರುತ್ತೆ. ಅದು ನೋಡಿರ್ತೀವಿ ಎಲ್ಲೋ ಅಥವಾ ಫ್ರೆಂಡ್ಸ್ ಗ್ಯಾಂಗಲ್ಲಿ ಮಾಡಿರ್ತೀವಿ, ಅದನ್ನು ಹಾಗೆ ಸ್ಟೇಜ್ ಮೇಲೆ ಓದಿರೋದು. ಓಕೆ, ಫೈನಲಿ ನಿಮ್ಮ ಸ್ಟ್ಯಾಂಡಪ್ ಕಾಮಿಡಿಗೆ ಈಗಾಗಲೇ ಸಾಕಷ್ಟು ಆಡಿಯನ್ಸ್ ಬರ್ತಾ ಇದ್ದಾರೆ. ನಾವು ನೋಡಿದ ಹಾಗೆ ಒಳ್ಳೊಳ್ಳೆ ವ್ಯೂಸ್ ಬಂದಿದೆ, ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಹಾಗಾಗಿ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ಗೂ ಕೂಡ ಒಳ್ಳೆ ಸ್ಟೇಜ್ ಸಿಗಬೇಕು, ಇನ್ನೂ ಹೆಚ್ಚು ಜನ ಇದಕ್ಕೆ ಸೇರಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ TV9 ನಿಮ್ಮನ್ನು ಕರೆಸಿ ಈ ಬಗ್ಗೆ ಇಂಟರ್ವ್ಯೂ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆದರೆ ಕೊನೆಯದಾಗ ಹಾಗೆ ಕಳಿಸ್ಕೊಡಲ್ಲ, ಮತ್ತೇನಾದರೂ ನಮ್ಮ ಆಡಿಯನ್ಸ್ಗೋಸ್ಕರ ನೀವು ಇಬ್ಬರು ಪರ್ಫಾರ್ಮ್ ಮಾಡಲೇಬೇಕು. ಪರ್ಫಾರ್ಮ್ ಮಾಡಬೇಕಂದ್ರೆ ಶೋಗೆ ಬಂದರೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಇಲ್ಲಿ ಹೇಳಕ್ಕೆ ಹೋದರೆ ಅದು ಸ್ಟೋರಿ ಮಧ್ಯ ಅಬ್ರಪ್ಟ್ಲಿ ಎಂಡ್ ಆಗ್ಬಿಡುತ್ತೆ. ಏನಂದರೆ ಜನ ಮಾಡಿರೋದೇ ನಂಗೆ ಜಾಸ್ತಿ ನಗು ಬರೋದು. ಒಂದ್ಸಲ ಒಬ್ಬರು ಬಂದರು, ಫುಲ್ಲು ಹೇಳಿದ್ರು, ಮಾತಾಡ್ಸಿದ್ರು, ಸಖತ್ತು ನಿಮ್ಮ ಜೋಕ್ಸ್ ಎಲ್ಲ. ಆಮೇಲೆ ನನ್ನ ಜೋಕ್ ನನಗೆ ರಿಪೀಟ್ ಮಾಡಿದ್ರು ಒಂದಷ್ಟು, ಅದೆಲ್ಲ ಹೇಳಿ ಸಖತ್ತು ನೀವಂದ್ರೆ ನಮ್ಗೆ ಇಷ್ಟ ಅಂದ್ಬಿಟ್ಟು ಹೋಗ್ಬಿಟ್ರು. ಅವ್ರು ಹೇಳಿರೋ ಅಷ್ಟು ಜೋಕ್ಸು ಅಕ್ಷಯ್ ಅಂತ ಇನ್ನೊಬ್ಬ ಇದೆ ನಾವಂದದು. ಸೊ ಅವ್ರ ಮೈಂಡಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿ ಹೋದರು. ಸೊ ನಮಗೆ ಆ ಥರ ಈ ನಡುವೆ ಏನಾಗಿದೆ ಅಂದರೆ ಬಿಟ್ಟು ಅಪ್ರಿಷಿಯೇಷನ್ ತೊಗೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಯಾರು ನಮ್ದಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ, ಹೌದೌದು ನಾವೇ ಮಾಡಿದ್ದದು ಅಂದ್ಬಿಟ್ಟು ಕೈ ಕೊಟ್ಟು ಕಳಿಸ್ತಾ ಇರ್ತೀವಿ. ಸೊ ಈ ಥರ ಇನ್ಸಿಡೆಂಟ್ಸ್ ತುಂಬ ಇದೆ. ಈ ಥರ ಇವೆಂಟಿಗೆ ಕರೀತಾರೆ ಅಂತ ಹೇಳಿದ್ನಲ್ಲ ಸ್ಟ್ಯಾಂಡಪ್ ಮಾಡೋಕ್ಕೆಲ್ಲ, ಒಂದ್ಸಲ ಕಾಲ್ ಬಂದಿತ್ತು, ಈ ಥರ ಇವೆಂಟ್ ಇದೆ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ. ನಾನು ಕೇಳ್ತೀನಿ ಯಾವ ಥರ ಇವೆಂಟ್ ಏನು ಅಂತ, ಮೊದಲೇ ಪ್ರಿಪೇರ್ ಆಗಿರೋಣ ಅಂತ. ಯಾವ ಇವೆಂಟು ಅಂತ ಅವ್ರು ತಿಥಿ ಅಂದ್ಬಿಟ್ರು. ಅಂಥದ್ದೇನು ಖುಷಿ ಆಯ್ತು ನಿಮಗೆ, ಆಸ್ತಿ ಏನಾದರೂ ಸಿಗುತ್ತೆ. ಅವ್ರು ಹೇಳಿದ್ರು ಇಲ್ಲ ನಮ್ಮಪ್ಪ ಅವರು ಬದುಕಿದ್ದಾಗ ತುಂಬ ಎಲ್ಲರನ್ನೂ ನಗಿಸ್ಕೊಂಡಿದ್ರು, ಸೊ ಅವ್ರು ಸತ್ತ ಮೇಲೂ ಈ ಥರ ಎಲ್ಲ ಕಾಮಿಡಿ ಮಾಡಿ ಚೆನ್ನಾಗಿರೋಣ ಅಂತ. ಸರಿ, ಅದು ಒಳ್ಳೆ ಇಂಟೆನ್ಷನಿಂದ ಕರೀತಿದ್ದಾರೆ ಅಂತ ನಾನು ಹೋಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ಕರೆದವ್ರು ಇಬ್ಬರು ಬಿಟ್ಟರೆ ಇನ್ನೆಲ್ಲ ಅಳತಿದ್ದಾರೆ ಪಾಪ, ಮನುಷ್ಯ ಸತ್ತನು. ನಾನು ಹೋಗಿ ನಮ್ಮಪ್ಪ ಹೆಂಗೆ ಗೊತ್ತಾ ಅಂದ್ರೆ ಅಪ್ಪ ಥ್ಯಾಂಕ್ ಯು ಗೈಸ್ ನನ್ನ ಟೈಮ್ ಮುಗೀತು, ಇವ್ರದ್ದು ಕೂಡ ತುಂಬ ಕೆಟ್ಟದಾಗಿತ್ತು. ಇಂತಿಂಥ ಇವೆಂಟ್ಸ್ಗಳು ಕೂಡ ನಡೀತಾ ಇರುತ್ತೆ ಅಲ್ಲಿ. ಇನ್ನೊಂದ್ಸಲ ಮಾಲಲ್ಲೂ ಹಾಗೆ ನಮ್ಗೇನಂದರೆ ಒಂದು ಬಿಲ್ಡಪ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು, ಸರ್ ಈ ಥರ ಕಾರಲ್ಲಿ ಬಂದು ಇಳೀರಿ, ಹಿಂಗೆ ಹಾಯ್ ಅನ್ನಿ ಕ್ಯಾಮ್ರಾಗೆ ಹಿಂಗೆಲ್ಲ ಹೇಳ್ಬಿಟ್ಟು ಹೋದ್ರಾ. ಸರಿ ನಾನು ಇಳಿದೆ, ಇವ್ರು ಕ್ಯಾಮ್ರಾ ಎಲ್ಲ ತೊಗೊಂಡು ಅಷ್ಟು ದೂರ ಹೋದರು. ಮಾಲ್ ಸೆಕ್ಯೂರಿಟಿ ಒಬ್ರು ಇದ್ರು ಅಣ್ಣ, ಅವರು ಹತ್ರ ಬಂದ್ಬಿಟ್ಟು ಸರ್ ಯಾರು ಬರ್ತಿದ್ದಾರೆ, ಯಾರು ಹೀರೋ ಯಾರಾದರೂ ಬರ್ತಿದಾರ, ನನಗೆ ಹೆಂಗೆ ಹೇಳಿ ನಾನೇ ಬಂದಿರೋದು, ಹೆಂಗೆ ಆ ಥರನೂ ಆಗುತ್ತೆ. ಸಿಕ್ಕಾಪಟ್ಟೆ ಹಿಂಸೆ, ಅದು ತಡೆಯೋಕ್ಕಾಗಲ್ಲ ಅದು. ಆಮೇಲೆ ಅದು ಅಷ್ಟೇ, ಅಂದರೆ ಕೆಲವೊಂದು ಕಡೆ ಬಿಲ್ಡಪ್ ಓವರಾಗಿ ಕೊಡ್ತಾರೆ. ಒಂದು ಕಾಲೇಜ್ ಇವೆಂಟ್ಗೆ ಹೋಗಿದ್ದೀನಿ, ಕ್ಯಾಬಲ್ಲಿ ಇಳಿದೆ, ಅಲ್ಲಿ ಸೆಕ್ಯೂರಿಟಿ ಅಣ್ಣ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ. ಇವ್ರಿಗೆ ಫೋನ್ ಮಾಡಿದೆ ಒಳಗಡೆ ಆರ್ಗನೈಸರ್ಸ್ಗೆ, ಈ ಥರ ಬಂದಿದ್ದೀನಿ ಅಂತ.
ಅಲ್ಲಿವರೆಗೂ ಯಾರೂ ನನ್ನ ಕಂಡು ಹಿಡಿತಿಲ್ಲ, ಆರಾಮಾಗಿದ್ದೆ ನಾನು. ಇವ್ರು ಬಂದ್ಬಿಟ್ಟು ಸುತ್ತ ಒಂದು ಹ್ಯೂಮನ್ ಚೈನ್ ಮಾಡಿ, ಓ ಸರ್ ಬನ್ನಿ ಸರ್ ಅಂತ, ಗುರುವೇ ನಾನು ಯಾರು ಕಂಡು ಹಿಡಿದಿಲ್ಲ ಬಿಡು ಗುರುವೇ. ಸೊ ಆ ಥರ ಬಿಲ್ಡಪ್ಗಳು ಕೊಡ್ತಾ ಇರ್ತಾರೆ, ಏನೋ ವರ್ಕೌಟ್ ಆಗಲ್ಲ ಅಷ್ಟೇ. ಓಕೆ, ಇಂಥ ಸಣ್ಣ ಇನ್ಸಿಡೆಂಟ್ಸಲ್ಲೂ ಕೂಡ ಕಾಮಿಡಿಯನ್ನ ಹುಡುಕಬೇಕು, ಮತ್ತು ಆ ಕಾಮಿಡಿಯನ್ನ ಜನ ಅಕ್ಸೆಪ್ಟ್ ಮಾಡಬೇಕು, ಮತ್ತು ನಾವು ನಗಬೇಕು, ನಾವು ಖುಷಿಯಿಂದ ಇರಬೇಕು ಅಂತಂದರೆ ನಿಮ್ಮ ಶೋಗಳನ್ನು ನೋಡಬೇಕು ಅಂತ. ಓಕೆ, ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೊತ್ತಿಗೂ ನಿಮ್ಮ ಜರ್ನಿ ಬಗ್ಗೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಿಕ್ಕಾಪಟ್ಟೆ ಥ್ಯಾಂಕ್ ಯು. ಟಿವಿ ದೊಡ್ಡ ಬ್ರ್ಯಾಂಡ್, ನೀವು ಅದು ಕರೆದಿದ ತಕ್ಷಣ ಒಬ್ಬರು ಸ್ವಲ್ಪ ನಿಜವಾಗ್ಲೂ ಕರಿತಿದಾರ ನಮ್ಮನ್ನೇನೋ ಥರ, ನಮಗೆ ದೊಡ್ಡ ವಿಷಯನೇ. ಕರ್ಸಿದ್ದಕ್ಕೆ ನಿಮಗೂ ಸಿಕ್ಕಾಪಟ್ಟೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.